ಸ್ವಲ್ಪ ಹೊತ್ತು ನಡೆದ ಮೇಲೆ ಅಥವಾ ನಿಂತ ಮೇಲೆ ಅಯ್ಯೋ ಅಂತ ಬೆನ್ನಿನ ಕೆಳಭಾಗದಲ್ಲಿ ಒಂದು ನೋವು ಶುರುವಾಗುತ್ತಲ್ಲ. ಈ ಅನುಭವ ನಮ್ಮಲ್ಲಿ ಹೆಚ್ಚಿನವರಿಗೆ ಆಗಿರುತ್ತೆ ಅಲ್ವಾ? ಇದು ತುಂಬಾ ಸಾಮಾನ್ಯವಾದ ಒಂದು ಸಮಸ್ಯೆ. ಹಾಗಾದ್ರೆ ಈ ಬೆನ್ನು ನೋವು ಯಾಕೆ ಬರುತ್ತೆ? ಸುಮ್ನೆ ಸುಸ್ತಾಗಿದ್ರೇನಾ? ಅಥವಾ ಇದ್ರ ಹಿಂದೆ ಬೇರೇನಾದ್ರೂ ಗಂಭೀರ ಕಾರಣ ಇದೆಯಾ? ನಿಜ ಹೇಳ್ಬೇಕಂದ್ರೆ ಡಾಕ್ಟರ್ ಹತ್ರ ಹೋಗೋರು ಹೇಳೋ ಕಾಮನ್ ದೋರುಗಳಲ್ಲಿ ಇದು ಒಂದಾಗಿರುತ್ತೆ. ನಾವಿಲ್ಲಿ ಚರ್ಚಿಸ್ತಿರೋ ಮಾಹಿತಿ ಎಲ್ಲವೂ ಅರ್ಕ ಅನುಗ್ರಹ ಆಸ್ಪತ್ರೆಯ ತಜ್ಞರ ವೈದ್ಯಕೀಯ ಅನುಭವದಿಂದ ಬಂದಿರೋದು. ಹಾಗಾಗಿ ನಾವು ಮಾತಾಡೋ ಪ್ರತಿ ವಿಷಯಕ್ಕೂ ಒಂದು ಅಧಿಕೃತತೆ ಇದೆ. ಇದು ಸುಮ್ಮನೆ ಎಲ್ಲೋ ಓದಿದ ಮಾಹಿತಿ ಅಲ್ಲ. ಬರೋಬ್ಬರಿ 45 ವರ್ಷಗಳಿಗಿಂತ ಹೆಚ್ಚು ಕಾಲ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರ ಸಮಸ್ಯೆಗಳನ್ನು ಹತ್ತಿರದಿಂದ ನೋಡಿದ ತಜ್ಞರ ಅನುಭವದ ಸಾರ ಇದು. ಸರಿ, ಹಾಗಾದ್ರೆ ಬನ್ನಿ ಈ ನೋವಿನ ಹಿಂದಿನ ಅಸಲಿ ಕಾರಣ ಏನು ಅಂತ ಪತ್ತೆ ಮಾಡೋಣ. ಸಾಮಾನ್ಯವಾಗಿ ಈ ನೋವಿಗೆ ಕೆಲವು ಮುಖ್ಯ ಕಾರಣಗಳಿರ್ತವೆ. ಅದೃಷ್ಟವಶಾತ್ ಅವುಗಳಲ್ಲಿ ಹೆಚ್ಚಿನವನ್ನು ನಾವು ಸರಿಪಡಿಸಬಹುದು ಕೂಡ. ತಜ್ಞರ ಪ್ರಕಾರ ನಡೆಯುವಾಗ ಬರೋ ಬೆನ್ನು ನೋವಿಗೆ ಮುಖ್ಯವಾಗಿ 4 ಕಾರಣಗಳನ್ನ ಗುರುತಿಸಬಹುದು. ಮೊದಲನೆಯದು ಕೆಟ್ಟ ಪೋಸ್ಚರ್ ಅಂದ್ರೆ ದೇಹಭಂಗಿ. ಎರಡನೆಯದು ದುರ್ಬಲವಾದ ಕೋರ್ ಸ್ನಾಯುಗಳು. ಮೂರನೆಯದು ನಾವು ಹಾಕೋ ಶೂ ಸರಿಯಾಗಿಲ್ದಿರೋದು. ಮತ್ತು ನಾಲ್ಕನೆಯದು ಬೆನ್ನುಮೂಳೆಗೆ ಸಂಬಂಧಪಟ್ಟ ಕೆಲವು ಆರೋಗ್ಯ ಸಮಸ್ಯೆಗಳು. ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಬೆನ್ನೆಲ್ಬನ್ನ ಒಂದು ಗೋಡೆಗೆ ಹೋಲಿಸಬಹುದು. ನಾವು ಬಗ್ಗಿ ನಿಂತ್ರೆ ಅಥವಾ ಕೂತ್ರೆ ಆ ಗೋಡೆ ವಾಲಿದ ಹಾಗೆ ಆಗತ್ತೆ. ಆಗ ಅದು ಅಸ್ಥಿರವಾಗಿ ಅದರ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ. ಇದೇ ನಮ್ಮ ಬೆನ್ನು ನೋವಿಗೆ ಕಾರಣ. ಅಂದಹಾಗೆ ಈ ಕೋರ್ ಸ್ನಾಯುಗಳು ಅಂದ್ರೆ ನಮ್ಮ ಹೊಟ್ಟೆ ಮತ್ತು ಬೆನ್ನಿನ ಸುತ್ತ ಇರುವ ಮಾಂಸಖಂಡಗಳು. ಇವು ನಮ್ಮ ದೇಹಕ್ಕೆ ಒಂದು ನ್ಯಾಚುರಲ್ ಬೆಲ್ಟ್ ತರ ಸಪೋರ್ಟ್ ಕೊಡುತ್ತೆ. ಇವೇನಾದ್ರೂ ವೀಕ್ ಆದ್ರೆ ನಡೆಯುವಾಗ ಆಗೋ ಎಲ್ಲ ಒತ್ತಡ ನೇರವಾಗಿ ಬೆನ್ನೆಲುಬಿನ ಮೇಲೆ ಬೀಳುತ್ತೆ. ಆಗ ನೋವು ಶುರುವಾಗೋದು ಸಹಜ. ನಮ್ಮ ದೇಹ ನಮ್ಗೆ ಯಾವಾಗಲೂ ಸಿಗ್ನಲ್ಸ್ ಕಳಿಸ್ತಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾವುದು ಸುಮ್ನೆ ಬಂದೋಗೋ ಸಾಮಾನ್ಯ ನೋವು ಮತ್ತು ಯಾವುದು ಅಪಾಯದ ಮುನ್ಸೂಚನೆ ಅನ್ನೋದರ ವ್ಯತ್ಯಾಸವನ್ನ ನಾವು ಮೊದಲು ತಿಳ್ಕೋಬೇಕು. ಇಲ್ಲಿ ನೋಡಿ, ಎಡಭಾಗದಲ್ಲಿರೋದು ಸಾಮಾನ್ಯ ಲಕ್ಷಣಗಳು. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಅಥವಾ ಸಣ್ಣಪುಟ್ಟ ಬದಲಾವಣೆ ಮಾಡ್ಕೊಂಡ್ರೆ ಸರಿ ಹೋಗ್ಬಹುದು. ಆದ್ರೆ ಬಲಭಾಗದಲ್ಲಿ ಕಾಣ್ತಿರೋ ಲಕ್ಷಣಗಳಿದೆಯಲ್ಲ, ಅಂದ್ರೆ ಮಲಮೂತ್ರದ ಮೇಲೆ ಕಂಟ್ರೋಲ್ ಇಲ್ದಿರೋದು, ಕಾಲುಗಳಲ್ಲಿ ವೀಕ್ನೆಸ್, ಇವು ತುಂಬಾನೇ ಗಂಭೀರ. ಇಂಥ ಲಕ್ಷಣಗಳು ಕಂಡ್ರೆ ತಕ್ಷಣ ಡಾಕ್ಟರನ್ನ ಭೇಟಿ ಮಾಡ್ಲೇಬೇಕು. ಇದಲ್ಲದೆ ಇನ್ನೊಂದು ಮುಖ್ಯ ಲಕ್ಷಣ ಅಂದ್ರೆ ಸೂಜಿ ಚುಚ್ಚಿದ ಹಾಗೆ ತೀಕ್ಷ್ಣವಾದ ನೋವು ಬರೋದು. ಇದು ಬರೀ ಸ್ನಾಯು ನೋವಲ್ಲ, ಇದು ಬೆನ್ನುಮೂಳೆಯ ನರಗಳ ಮೇಲೆ ಒತ್ತಡ ಬೀಳ್ತಿದೆ ಅನ್ನೋದರ ಸಂಕೇತ. ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ದಾಯ್ತು. ಈಗ ಗುಡ್ ನ್ಯೂಸ್ ಕಡೆ ಬರೋಣ. ಅಂದ್ರೆ ಇದಕ್ಕೆ ಪರಿಹಾರ ಕೂಡ ಇದೆ. ನಮ್ಮ ಬೆನ್ನಿನ ಆರೋಗ್ಯವನ್ನ ನಮ್ಮ ಕೈಯಲ್ಲೇ ಹೇಗೆ ಇಟ್ಕೋಬಹುದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ 5 ಸರಳ ಹಂತಗಳಿವೆ. ಸರಿಯಾಗಿ ನಿಲ್ಲೋದ್ರಿಂದ ಹಿಡಿದು ಸರಿಯಾದ ಶೂ ಹಾಕುವವರೆಗೂ ಇವೆಲ್ಲವನ್ನೂ ನಮ್ಮ ದಿನಚರಿಯಲ್ಲಿ ಸುಲಭವಾಗಿ ಅಳವಡಿಸಿಕೊಳ್ಳಬಹುದು. ಇವುಗಳನ್ನ ಪಾಲಿಸಿದ್ರೆ ಫಲಿತಾಂಶ ಖಂಡಿತ ಅದ್ಭುತವಾಗಿರುತ್ತೆ. ನೋಡಿ, ಕೋರ್ ಸ್ನಾಯುಗಳನ್ನ ಬಲಪಡಿಸೋಕೆ ಗಂಟೆಗಟ್ಲೆ ಜಿಮ್ನಲ್ಲಿ ಕಷ್ಟಪಡ್ಬೇಕಂತ ಏನಿಲ್ಲ. ದಿನಕ್ಕೆ ಕೇವಲ 5ರಿಂದ 10 ನಿಮಿಷ ಪ್ಲ್ಯಾಂಕ್ ಅಥವಾ ಬ್ರಿಡ್ಜ್ನಂತಹ ಸಿಂಪಲ್ ವ್ಯಾಯಾಮ ಮಾಡಿದ್ರೆ ಸಾಕು. ನಿಮ್ಮ ಬೆನ್ನಿನ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತೆ. ಇಲ್ಲಿದೆ ನೋಡಿ ಅಳವಡಿಸಿಕೊಳ್ಳಬಹುದಾದ ಮತ್ತೊಂದು ಸಿಂಪಲ್ ಟೆಕ್ನಿಕ್. ಸುಮಾರು ಅರ್ಧ ಗಂಟೆ ನಿಂತ ಮೇಲೆ 1-2 ನಿಮಿಷ ಕೂತು ರೆಸ್ಟ್ ಮಾಡಿದ್ರೆ ಸಾಕು. ಇಷ್ಟು ಸಣ್ಣ ಬದಲಾವಣೆ ಕೂಡ ನಿಮ್ಮ ಬೆನ್ನಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡಿಕೊಳ್ಬೇಕು ಅನ್ನೋ ಈ ವಿಶ್ಲೇಷಣೆಯ ಪ್ರಮುಖ ಸಂದೇಶವನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಹಾಗಾದ್ರೆ ಈ ಎಲ್ಲದರಿಂದ ನಾವು ಕಲಿಯಬೇಕಾದ ಪಾಠ ಏನು? ಜ್ಞಾನವೇ ಶಕ್ತಿ. ನೋವು ಯಾಕೆ ಬರುತ್ತೆ ಅಂತ ನಮ್ಗೆ ಸರಿಯಾಗಿ ಗೊತ್ತಾದ್ರೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಆ ನೋವನ್ನೇ ತಡೆಯಬಹುದು. ಕಂಟ್ರೋಲ್ ನಮ್ ಕೈಯಲ್ಲೇ ಇರುತ್ತೆ. ಹಾಗಾದ್ರೆ ಇಲ್ಲಿ ಚರ್ಚಿಸಿದ ವಿಷಯಗಳ ಆಧಾರದ ಮೇಲೆ ಆರೋಗ್ಯಕರ ಬೆನ್ನಿಗಾಡಿ ಇವತ್ತೇ ಈಗಲೇ ಮಾಡಬಹುದಾದ ಮೊದಲ ಸಣ್ಣ ಬದಲಾವಣೆ ಯಾವುದು ಅಂತ ಯೋಚಿಸಿ. ಆ ಬದಲಾವಣೆಯನ್ನ ಇಂದಿನಿಂದಲೇ ಶುರು ಮಾಡಿ.